ಹಾಯ್ ಫ್ರೆಂಡ್ಸ್, ಇವತ್ತು ಮಶ್ರೂಮ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 3 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಇಂಚಿನಷ್ಟು ಶುಂಠಿ, 1 ಬೆಳ್ಳುಳ್ಳಿ ಬಿಡಿಸಿಟ್ಟಿರೋದು, 1 ಮುಷ್ಟಿಯಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ, 4-5 ಹಸಿಮೆಣಸಿನ್ಕಾಯಿ, 1 ಮುಷ್ಟಿಯಲ್ಲಿ ಅರ್ಧ ಪುದೀನ, ಅರ್ಧ ಕೊತ್ತಂಬರಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಮಸಾಲೆಗೆ ಅಂತ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿ ಉದ್ದ ಕಟ್ ಮಾಡಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಲವಂಗ ಒಂದು 4 ಸೇರಿಸ್ಕೊಳ್ತಾ ಇದ್ದೀನಿ, 1 ಇಂಚಿನಷ್ಟು ಚಕ್ಕೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಆನಿಯನ್ ಮುಂಚೆನೇ ಬರೀ ಎಣ್ಣೆಯಲ್ಲೇ ಫಸ್ಟ್ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೋದು, ಚಕ್ಕೆ ಮತ್ತು ಲವಂಗ ಎಲ್ಲನೂ. ನಾನು ತುಂಬ ಅದು ಸ್ಮೆಲ್ ಬೇಡ ಅಂಥೇಳಿ ಈಗ ಆನಿಯನ್ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಪಲಾವ್ ಎಲೆ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮಶ್ರೂಮ್ನು ಕೂಡ ಕಟ್ ಮಾಡಿ ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮಶ್ರೂಮಲ್ಲಿ ಸ್ವಲ್ಪ ಮಣ್ಣಿರುತ್ತೆ, ಹಂಗಾಗಿ ನೋಡಿಕೊಂಡು 2 ಬಾರಿ ಅಥವಾ 3 ಬಾರಿ ವಾಶ್ ಮಾಡ್ಕೊಳ್ಳಿ. ಈಗ ನಾನು ಮಶ್ರೂಮ್ನ ಕೂಡ ವಾಶ್ ಮಾಡಿರೋದನ್ನ ಕೂಡ ಈರುಳ್ಳಿ ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ನಾವು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಮಶ್ರೂಮ್ ಒಟ್ಟಿಗೆ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಈರುಳ್ಳಿ ಅನ್ನೋದು ಸಾಫ್ಟ್ ಆಗುತ್ತೆ, ಮಶ್ರೂಮು ಕೂಡ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೀವು ಬೇಕಿದ್ದರೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗಲೇ. ಈಗ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸಿ ಮಾಡ್ಕೊಂಡು ಬಂದಿರೋಂಥ ಮಸಾಲೆ ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ, ನಿಮಗೆ ಗ್ರೀನ್ ಕಲರ್ ಇಷ್ಟ ಆಗಲ್ಲ ಅಂದರೆ ಪುದೀನ ಕೊತ್ತಂಬರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಮಶ್ರೂಮ್ ಪಲಾವು. ತುಂಬ ಜಾಸ್ತಿ ಗ್ರೀನ್ ಬೇಕು ಅನ್ನೋರು ತುಂಬ ಜಾಸ್ತಿ ಪುದೀನ ಕೊತ್ತಂಬರಿ ಹಾಕೋಷ್ಟಿಲ್ಲ, ಸ್ವಲ್ಪ ಅದ್ರ ಜೊತೆಗೆ ಪಾಲಕ್ ಸೇರಿಸ್ಕೊಂಡ್ರೆ ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ. ಬಿರಿಯಾನಿಗೂ ಅಷ್ಟೇ ಪಾಲಕ್ನ ಸೇರಿಸ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಈಗ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಳೋ ಟೈಮಲ್ಲಿ ನಾವು ನೀರನ್ನ ಸೇರಿಸ್ಕೊಂಡ್ರೆ ಆವಾಗ ಟೇಸ್ಟ್ ಅನ್ನೋದು ಚೆನ್ನಾಗೂ ಇರುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಯಾವುದೇ ಅಡುಗೆ ಮಾಡಬೇಕಾದ್ರೂ ಸೈಡಲ್ಲಿ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಆದರೆ ಚೆನ್ನಾಗಿ ಅನಿಸುತ್ತೆ. ಈಗ ನಾನು ಬಟಾಣಿ ಒಂದು ಮುಷ್ಟಿಯಷ್ಟು ಸೇರಿಸ್ಕೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಇದನ್ನು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ, ಎಣ್ಣೆ ಬಿಡಬೇಕು ಸೈಡಲ್ಲಿ. ಅಕ್ಕಿ ಎಷ್ಟು ತೊಗೊತೀರ ನೋಡಿಕೊಂಡು 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ. 1 ಲೋಟ ಅಕ್ಕಿಗೆ 2 ಲೋಟ ನೀರು. ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊತೀನೋ ಅದೇ ಲೋಟದಲ್ಲೇ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಕುದಿ ಬಂದಮೇಲೆ ಅಕ್ಕಿ ಸೇರಿಸ್ಕೊಳ್ಬೇಕು. ಜಾಸ್ತಿ ನೆನೆಸೋದೇನು ಬೇಡ, ಅಕ್ಕಿ ತೊಳೆದು ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಈಗ ತೊಳೆದು ನೆನೆಸಿದ್ರೆ ನೀರು ಕುದಿ ಬರೋಷ್ಟೊತ್ತಿಗೆ ನೆನೆಯುತ್ತೆ ಅಕ್ಕಿ, ತುಂಬ ಜಾಸ್ತಿ ನೆಂದರೂ ಚೆನ್ನಾಗಿರೋದಿಲ್ಲ. ಈಗ ಒಂದು ರೌಂಡ್ ಎಲ್ಲ ತಿರುಗಿಸ್ಕೊಟ್ಟು ಇದಕ್ಕೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊಂಡಿರೋದ್ರಿಂದ ಜಾಸ್ತಿ ಬೇಕಾಗಲ್ಲ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು ಇದಕ್ಕೆ ಧನಿಯಾ ಪುಡಿನೂ ಕೂಡ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಧನಿಯಾ ಪುಡಿ ಎಲ್ಲ ನಾವು ಹುರಿದಿರ್ತೀವಲ್ಲ, ಅದೇನೋ ಹಸಿ ಸ್ಮೆಲ್ ಇರೋದಿಲ್ಲ, ಈಗಲೂ ಕೂಡ ಸೇರಿಸ್ಕೊಳ್ಬೋದು. ಈಗ ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿದ್ರಲ್ಲ, ನೀರು ಚೆನ್ನಾಗಿ ಕುದಿ ಬರ್ತಿದೆ. ನೀವು ಟೇಸ್ಟ್ ನೋಡ್ಕೊಳ್ಳಿ ಒಂದು ಬಾರಿ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಂಡು ಆಮೇಲೆ ಅಕ್ಕಿನ ಸೇರಿಸ್ಬೋದು. ನಾನು ಅಕ್ಕಿ ಸೇರಿಸಿರೋದು ಇದು ಕ್ಲಿಪ್ಪು ಮಿಸ್ ಆಗಿದೆ, ಹಾಗಾಗಿ ಅಕ್ಕಿನ ನೀವು ನೀರು ಕುದಿ ಬರಬೇಕಾದ್ರೇ ಅಕ್ಕಿ ತೊಳೆದು ಸೇರಿಸ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ ನಾನು ಕೂಗಿಸ್ಕೊತಾ ಇದ್ದೀನಿ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ, ಮಕ್ಕಳಿಗೆಲ್ಲ ಲಂಚ್ ಬಾಕ್ಸು ಕೂಡ ಕೊಟ್ಟು ಕಳಿಸ್ದೆ. ನೋಡಿದ್ರಲ್ಲ, ತುಂಬ ಅಡುಗೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.